ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರೂಲ್ಸ್ ಚೇಂಜ್ ಆಗ್ತದೆ ಅಂತ ಹೇಳ್ತಾರೆ. ನಮ್ಮ ಕೈಲಿ ಮೈನಿಂಗ್ ಮೇಂಟೈನ್ ಮಾಡೋದಾಗೋದಿಲ್ಲ. 8 ವರ್ಷ ಆಯ್ತು ನಾವೆಲ್ಲ ಲ್ಯಾಂಡ್ ಇದು ಸಬ್ಮಿಟ್ ಮಾಡಿ ನಾವು ಮೈಂಟೈನ್ ಮಾಡಿದ್ರು. ಇನ್ನು ಓದಿ ನಾವು ಮುಂದೆ ನನ್ನ ಮಕ್ಕಳು ಓದಿಸ್ಬೇಕು ಸರ್. ಕಾಯ್ದಾಗ ಹಂಗೆ ಟ್ರೈನಿನಲ್ಲಿ ಇರ್ತಾರೆ ನಾವು. ಲಾಸ್ಟ್ ಟೈಮ್ ಇವರು 20 ಇಯರ್ಸ್ ಆಗ್ತದೆ ಲ್ಯಾಂಡ್ ಕರ್ಕೊಂಡ ಮೇಲೆ 20 ಇಯರ್ಸ್ ಆಯ್ತು. ಆಮೇಲೆ ನಾವು ಐ.ಟಿ.ಐ ಮಾಡ್ಕೊಂಡ್ಮೇಲೆ ಐ.ಟಿ.ಐ ಮೇಲೆ ಜಾಬ್ ಕೊಡ್ತೀವಿ ಅಂತ ಹೇಳಿದ್ವಿ. ಆದರೂ ಓಕೆ ಅಂತೇಳಿ ನಾವು ಐ.ಟಿ.ಐ ಮುಗಿಸ್ಕೊಂಡ್ರೆ ಜಾಬ್ ಮಾಡಿ ಎಲ್ಲ ಇದು ಮಾಡಿದ್ವಿ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಇದು ಕೊಟ್ಟಮೇಲೆ ಒಂದು 7 ಇಯರ್ಸಿಂದ 10 ಇಯರ್ಸು ಹಂಗೆ ಕಾಯಿಸ್ಬಿಟ್ರು ಸರ್ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು. ಆಮೇಲೆ ಅದಾದಮೇಲೆ ತಗೊಂಡ್ಮೇಲೆ 1 ಇಯರ್ ಟ್ರೈನಿಂಗ್ ಮಾಡ್ತಾರೆ. ಅದು ಕಾಂಟ್ರಾಕ್ಟ್ನಲ್ಲಿ ಮಾಡ್ತಾರೆ. ಆಯ್ತು, ಅದಕ್ಕೂ ಒಪ್ಕೊಂಡಿವಿ. ಅದಾದಮೇಲೆ 1 ಇಯರ್ ಆದಮೇಲೆ ಮತ್ತೆ ಟ್ರೈನಿಂಗ್ ಆದಮೇಲೆ ಇವಾಗ ಮೇಟ್ ಎಕ್ಸಾಮ್ ಬರೆಯೋಂತಿದೆ. ಅದು ನಮಗೆ ಈಗ ಐ.ಟಿ.ಐ ಕ್ಯಾಂಡಿಡೇಟ್ಗಳಿಗೆ ಅದು ಯಾವುದು ಮೇಟ್ ಎಕ್ಸಾಮ್ ಬರೋಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಓದಿರೋಂಥ ಕ್ವಾಲಿಫಿಕೇಷನ್ಗೆ ಅದು ಬರೋದೇ ಇಲ್ಲ. ಅದು ಮೇಟ್ ಎಕ್ಸಾಮು ಬರಬೇಕಂದ್ರೆ ಫೋರ್ಮನ್ ಎಕ್ಸಾಮ್ ಬರಬೇಕಂದ್ರೆ ಮಿನಿಮಮ್ ಸೆಕೆಂಡ್ ಕ್ಲಾಸ್ ಇದು BE ಮಾಡಿರ್ಬೇಕು ಸರ್. ಹಂಗಾಗಿ ನಾವು ಮೇಟ್ ಎಕ್ಸಾಮ್ ಬರೆದು ಮುಂದೆ ಇದು ಫೋರ್ಮನ್ಗೆ ಹೋಗ್ತಾ ಆರ್ಮಿಗೆ ಎಕ್ಸಾಮ್. ಬಟ್ ನಮಗೆ ಅಂಥ ಕ್ವಾಲಿಫಿಕೇಷನ್ ಯಾರಿಗೂ ಇಲ್ಲ. ನಾವು ಹೇಳ್ಬೇಕಂದ್ರೆ ನಮ್ಗೆ ನಮ್ಮ ಕ್ವಾಲಿಫಿಕೇಷನ್ ಕಷ್ಟನಿಗೆ ಕೊಟ್ಟರೆ ನಾವು ಮಾಡ್ಕೊಂಡು ಹೋಗೋ ಜಾಬ್. ಈಗ ಅವ್ರು ಲಾಸ್ಟ್ ಟೈಮ್ 1 ಇಯರ್ ಡಿಪ್ಲೊಮಾ ಮಾಡ್ಸಿದ್ರು. ಅದಕ್ಕೆ ಕೂಡ ಮಾಡಿದ್ವಿ ನಾವು. ಈಗ ಅದಕ್ಕೆ ಕಟ್ಟಣಗೆ ನಿಮಗೆ ಯಾವ ಟ್ರೇಡ್ ಮಾಡಿದ್ವಿ, ನಮ್ಮ ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು, ಆಮೇಲೆ ಮೆಟಲರ್ಜಿ ಮಾಡಿಸಿದ್ರು. ಅದ್ರ ಬಗ್ಗೆ ನಿಮ್ಗೆ ಯಾವ ಟ್ರೇಡ್ ಬಗ್ಗೆ ಇದು ಮಾಡ್ತೀವಿ ಅದ್ರ ಬಗ್ಗೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಅವರೇ ಹೇಳಿದ್ರು ಸರ್. ಅವರೇ ಕಾಲೇಜಿಗೆ ಕಳಿಸಿದ್ರು. ಅದಾದಮೇಲೆ ಈಗ ಒಂದು 10 ಡೇಸಿಂದ ನಮ್ಮ ಫ್ರೆಂಡ್ಸ್ಗಳೆಲ್ಲ ಜಾಯ್ನ್ ಆದರು. ಫಸ್ಟಿಗೆ ಸೇರಿದ್ರು. ಅವ್ರಿಗೆ ಫಸ್ಟ್ಗೆ ಕ್ವಾಲಿಫಿಕೇಷನ್ ಇದು ಮೆಟಲರ್ಜಿ ಮಾಡಿದ್ರು. ಅವ್ರಿಗೆ ಕ್ವಾಲಿಟಿಯಲ್ಲಿ ಹಾಕಿ ಅಂತ ಹೇಳಿ ಕ್ವಾಲಿಟಿಯಲ್ಲಿ ಹಾಕಿ ಅಂತ ಹೇಳಿದ್ರೆ ಒಂದು 3 ದಿನ ಆದಮೇಲೆ ನಿಮ್ಮ ಕ್ವಾಲಿಟಿಯಲ್ಲಿ ಹಾಕಲ್ಲ, ನಾವು ಮೇಟ್ ಮಾಡಲೇಬೇಕಂತ ಹೇಳಿ. ಮೇಟ್ ಮಾಡಲೇಬೇಕಂದ್ರೆ ನಮ್ಮ ಇದಕ್ಕಿದಂಗೆ ರೂಲ್ಸ್ ಚೇಂಜ್ ಆಗ್ತದೆ ಅಂತ ಹೇಳ್ತಾರೆ ಸರ್. 2 ದಿನ ಆಗ್ತದೆ ರೂಲ್ಸ್ ಚೇಂಜ್ ಆಗ್ತದೆ ಅಂದ್ರೆ ಯಾವುದು ಬ್ಯಾಚ್ಗೆ ಈ ಥರ ಆಗಿದ್ದಿಲ್ಲ ಸರ್. ನಮ್ಮಷ್ಟು ವರಸ್ಟ್ ಬ್ಯಾಚ್ ಮಾಡಿದ್ರು ಸರ್. ಇದನ್ನ ಯಾವ ಬ್ಯಾಚ್ಗೆ ಹಿಂಗೆ ಆಗಿದ್ದಿಲ್ಲ. ನಮ್ದು ವರಸ್ಟ್ ಬ್ಯಾಚ್ ಮಾಡಿಬಿಟ್ರೆ ಈಗ ಎಲ್ಲವರೆಗೂ ಹೋರಾಟ ಮಾಡ್ತಿರ್ತೇವೆ ಎಲ್ಲಿ ತಗೊಂಡು ನಮ್ಗೆ ಇದು ಸಿಗ್ತದೆ ಸರ್, ಅಲ್ಲಿ ತಗೊಂಡು ನಾವು ಧರಣಿ ಮಾಡೇ ಮಾಡ್ತೀವಿ. ಆಗ್ಲೇ ರಾತ್ರಿ ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀವಿ ಸರ್. ತಮ್ಮನ್ನ ಯಾರಾದ್ರೂ ಕಂಪ್ನಿ ಅವ್ರು ಏನಾದ್ರು ಬಂದು ಮಾತಾಡ್ಸೋ ಪ್ರಯತ್ನ ಮಾಡಿದ್ರ? ಯಾವ್ದು ಇದುವರೆಗೆ ಯಾರು ಬಂದಿಲ್ಲ. ಶ್ರೀನಿವಾಸ್ ಅಂತ. ಇಲ್ಲಿ ಜಿಲ್ಲೆಯಲ್ಲಿ ಏನ್ ಕೆಲಸ ಮಾಡ್ತಿದ್ರಿ? ನಾವು ಜಿಂದಲಲ್ಲಿ ಇಲ್ಲಿ 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಜಿಂದಲಲ್ಲಿ ಇದು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ವಿ. ಇವಾಗ ಇಲ್ಲಿ ನಾವು ಹೊಲ ಕಳ್ಕೊಂಡು ಭೂಮಿ ಕಳ್ಕೊಂಡು ನಮ್ಮ ತಾತನವರೆಲ್ಲ ಹೊಲ ಕೊಟ್ಟಿದ್ರು ಇಲ್ಲಿ. ಇವಾಗ ಅದೇ ನಮ್ಮ ತಾತನವ್ರು ಇದರಿಂದ ಲ್ಯಾಂಡಿಂದ ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ವಿ. 8 ವರ್ಷ ಆಯ್ತು ನಾವೆಲ್ಲ ಲ್ಯಾಂಡ್ ಇದು ಸಬ್ಮಿಟ್ ಮಾಡಿ ನಮ್ಮ ವಂಶವೃಕ್ಷೆಲ್ಲ ಕೊಟ್ಟು ಕೋರ್ಟಿಂದ ಅಪ್ಡೇಟ್ ತಗೊಂಬಂದು ಎಲ್ಲ ಕೊಟ್ಟು 8 ವರ್ಷ ಆಯಿತು. 8 ವರ್ಷದಿಂದ ಏನಾಗಿದ್ದಿಲ್ಲ. ಮೊನ್ನೆ ಹೋದ ವರ್ಷದಾಗ 1 ವರ್ಷ ಮೈನಿಂಗಲ್ಲಿ ಟ್ರೈನಿಂಗ್ ಮಾಡಿ ಅಂತ ಹೇಳಿದ್ರು. ಅದ್ರಂಗೆ ಮೈನಿಂಗಲ್ಲಿ ಟ್ರೈನಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಈ ಕಡೆ ತಗೊಳ್ತೀವಿ ಅಂತ ಹೇಳಿದ್ರು. ಅದ್ರಂಗೆ ಅವ್ರು ಹೇಳ್ದಂಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಮೈನಿಂಗಲ್ಲಿ ಎಲ್ಲ ಮಾಡಿದ್ವಿ. ಬಟ್ ಇವಾಗ ಅವ್ರು ಏನಂತಿದ್ದಾರೆ, ಇವಾಗೆಲ್ಲ ನಿಮ್ಮನ್ನ ಮೈನಿಂಗಲ್ಲಿ ಹಾಕ್ತೀವಿ, ಮೈನಿಂಗ್ ಮೇಂಟೈನೇ ಮಾಡಿ ನೀವು ಅಂತಿದ್ದಾರೆ. ನಮ್ಮ ಕೈಲಿ ಮೈನಿಂಗ್ ಮೇಂಟೈನ್ ಮಾಡೋದಾಗೋದಿಲ್ಲ. ಮೈನಿಂಗ್ ಮೇಂಟೈನ್ ಇರೋದು ಸೆಂಟ್ರಲ್ ಗೌರ್ಮೆಂಟಿಂದ ಅದು ಎಕ್ಸಾಮ್ ಬರೀಬೇಕು. ನಮಗೆ ಎಕ್ಸಾಮ್ ಕೂಡ ಬರೆಯೋದಾಗೋದಿಲ್ಲ ಅಲ್ಲಿ. ಅದಕ್ಕೆ ನಾವೇನಂತ ಹೇಳ್ತಿದ್ವಿ, ಫಸ್ಟ್ ಎಲ್ಲರದು ಎಲ್ಲ ಲ್ಯಾಂಡ್ ಯೂಸರ್ಸ್ ಏನೇನು ಕೊಟ್ಟಿದ್ದಾರೆ ನಮಗೆ ಅದೇ ಕೊಡ್ರಿ, ನಮಗೆ ಜಿಂದಲಲ್ಲೇ ಕೊಡ್ರಿ. ಅವ್ರು ಜಿಂದಲಲ್ಲಿ ಏನು ವರ್ಕ್ ಮಾಡ್ತಿದ್ದಾರೆ ಅದೇ ಕೊಡ್ರಿ. ನಮಗೆ ಜಿಂದಲಲ್ಲಿ ಆದ್ರೆ ಎಲ್ಲ ಫ್ಯಾಕ್ಟ್ರಿಗಳು ಗೊತ್ತು, ಪ್ಲ್ಯಾಂಟು ಗೊತ್ತು, ಎಲ್ಲ ಗೊತ್ತು. ಅದರಲ್ಲಿ 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಮೈನಿಂಗ್ ಅಂಬೋದೇ ಗೊತ್ತಿದ್ದಿಲ್ಲ. 1 ವರ್ಷ ಹೇಳಿದ್ದಾರೆ ಅಂತ ಎಲ್ಲರಿಗೆ ಸಾರಿಗೆ ಎಲ್ಲರಿಗೆ ಗೌರವ ಕೊಟ್ಟು 1 ವರ್ಷ ಮಾಡಿದ್ವಿ ನಾವು. ಅದ್ರ ಬಗ್ಗೆ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇವಾಗ ನಮಗೆ ಮೈನಿಂಗ್ ಎಕ್ಸ್ಪೀರಿಯನ್ಸೇ ಗೊತ್ತಿಲ್ಲ. ಅಲ್ಲಿ ಬೆಂಚ್ ಹೆಂಗೆ ಮಾಡ್ಬೋದು, ಅದು ಏನಂತ ಬ್ಲಾಸ್ಟಿಂಗ್ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಇವ್ರು ನಮ್ಗೆ ಅಲ್ಲೇ ಮಾಡಿ ಅಂತ ಒತ್ತಾಯ ಪೂರ್ವಕವಾಗಿ ಇದು ಮಾಡ್ತಿದ್ದಾರೆ. ನಾವು ಅದೇ ರೀತಿ ಆಗೋದಿಲ್ಲ ಅಂತೇಳಿ ಈ ಥರ ಸ್ಟ್ರೈಕ್ ಮಾಡಿದ್ದೀವಿ. ಮೊನ್ನೆ ಎಲ್ಲ ಇಲ್ಲೇ ಕೂತ್ಕೊಂಡು ರಾತ್ರಿ ಆಗಲು ಊಟ ಎಲ್ಲ ತರಿಸಿದ್ದೀವಿ. ಇಲ್ಲೇ ಮನೆಯವರು ಎಲ್ಲ ಬೈದ್ರ ಊಟ ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ. ಇದು ಅಂತಿಮವಾಗಿ ಈ ಪರಿಹಾರ ಆಗೋ ತಕ್ಷಣ ನಾವು ಇಲ್ಲಿ ಇದು ಜಾಗ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಸರ್. ಜಾಕಿರ್ ಹುಸೇನ್ ಅವರೇ, ಇವತ್ತು ಎಷ್ಟು ದಿನದಿಂದ ನೀವು ಹೋರಾಟ ಮಾಡ್ತಾ ಇದ್ರಿ? 3-4 ಡೇಸ್. ನೀವು ಇಷ್ಟು ವರ್ಷ ಇಲ್ಲಿದ್ದು ಇವಾಗ ಯಾಕೆ ಈ ಸಮಸ್ಯೆ ಕ್ರಿಯೇಟ್ ಆಯ್ತಂತ? ಆ್ಯಕ್ಚುಲಿ ಏನೇನು ಸರ್, ಅವರು ಭರವಸೆ ಕೊಟ್ಟಿದ್ರು ಸರ್. 1 ವರ್ಷ ಟ್ರೈನಿಂಗ್ ಮಾಡ್ತೀವಿ ಅಂತಾರೆ, ನಾವು ಜಾಬ್ ಕೊಡ್ತೀವಿ ಅಂತಾರೆ. ಆದರೆ ಟ್ರೈನಿಂಗ್ ಆದಮೇಲೆ ಆಂಡ್ರಲ್ ಪ್ರೊಸೆಸ್ ನಡೀತು ಸರ್. ಆದರೆ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಎಕ್ಸ್ಪೀರಿಯನ್ಸ್ ಲೆಟರಲ್ಲಿ ಮೆನ್ಷನ್ ಮಾಡಿದೆ. ಆಫರ್ ಲೆಟರ್ನಲ್ಲಿ ಟ್ರೈನಿಂಗ್ ಮೆಟ್ ಅಂದರೆ ಆ್ಯಕ್ಚುಲಿ ಟ್ರೈನಿಂಗ್ ಮೆಟಲ್ನ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಸರ್. ಅದು ಇವ್ರು ಹೇಳ್ತಿದ್ದಾರೆ ಸರ್, ಟ್ರೈನಿಂಗ್ ತೆಗಿತೀನಿ ನಾನು ವೇಟ್ ಕೊಡ್ತೀನಿ. ಆ್ಯಕ್ಚುಲಿ ಟ್ರೈನಿಂಗ್ ತೆಗಿದ ಮೇಲೆ ವೇಟ್ ಕೊಡೋಕೆ ಜಿಲ್ಲೆಗೆ ಅರ್ಹತೆ ಇಲ್ಲ ಸರ್. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ.
ಸರ್ಟಿಫಿಕೇಟ್ ಬೇಕಾದ್ರೆ ಅವ್ರೇನು ತಂದು ಕೊಡಲ್ಲ ಸರ್. ಕಷ್ಟಪಟ್ಟು ಎಕ್ಸಾಮ್ ಬರೀಲೇಬೇಕು. ಮೊನ್ನೆ ರೀಸೆಂಟಾಗಿ 2024ರಲ್ಲಿ 1700 ಜನ ಎಕ್ಸಾಮ್ ಬರ್ದಿರು ಸರ್. ಅದರಲ್ಲಿ ನಮ್ಮ ಕರ್ನಾಟಕದವರು ಒಬ್ಬರು ಪಾಸ್ ಆಗಿಲ್ಲ. 20 ಮೆಂಬರ್ಸ್ ಪಾಸ್ ಆಗಿದ್ರು ಸರ್. ಅವರೇ ಪಾಸ್ ಆಗಿದೆ ಸರ್. ನಾವು ITI ಮಾಡಿದ್ರು ಇನ್ನೂ ಓದಿ ನಾನು ಮುಂದೆ ನನ್ನ ಮಕ್ಕಳು ಓದಿಸ್ಬೇಕು ಸರ್. ನಾನು ಇನ್ನೂ ಟ್ರೈನಿಂಗ್ ಮಾಡೋದು ಎಷ್ಟು ತಗ ಟ್ರೈನಿಂಗ್ ಮಾಡೋದು ಸರ್. ಕಾಯ್ದಾಗ ಹಂಗೆ ಟ್ರೈನಿಂಗಲ್ಲಿ ಇರ್ತೀವಿ ನಾವು. ಮತ್ತು ಮುಂದೆ ಫ್ಯೂಚರ್ ಇಲ್ಲ ನಮಗೆ. ಅದನ್ನೊಂದು ಕಲ್ತೀವಿ ಸರ್. ದಯವಿಟ್ಟು ನಾವು ಲೇಟ್ ಮಾಡೋದಿಲ್ಲ. ನಮ್ಗೆ ಏನು ಅರ್ಹತೆ ತಕ್ಕಾಗ ನಮ್ಗೆ ಕೆಲಸ ಕೊಟ್ಟಿದ್ದಾರೆ ಸರ್. ಇನ್ನು ಎಷ್ಟು ಜಮೀನು ಹೋಗಿದೆ ಸರ್ 4 ಎಕರೆ ಹೋಗಿದೆ ಸರ್. 4 ಎಕರೆ. ಇವತ್ತು ಈ ಮಾಡಲಿಕ್ಕೆ ಕಾರಣ ಏನಂತ ಏನೋ ಗೊತ್ತಿಲ್ಲ ಸರ್. ಅವರಲ್ಲಿ 10 ಡೇಸ್ ಒಳಗಡೆ ರೂಲ್ಸ್ ಚೇಂಜ್ ಆಗ್ತದೆ ಸರ್. ಮತ್ತು ಮೊನ್ನೆ ನಾನು ರೀಸೆಂಟಾಗಿ ನಮ್ಮ ಫ್ರೆಂಡು ನನಗಿನ 10 ದಿನ ಮುಂಚೆ ಹೋಗಿದೆ ಸರ್. ಅವನಲ್ಲಿ ಮೆನ್ಷನ್ ಆಗಿಲ್ಲ ಸರ್. 10 ದಿನ ಆದ್ಮೇಲೆ ನನಗೆ ಬಂತು ಸರ್. ಟ್ರೈನಿಂಗ್ ಬಿಟ್ಟೆ ಸರ್. ಯಾಕಂದರೆ 10 ಡೇಸ್ ರೂಲ್ಸ್ ಚೇಂಜ್ ಆಗ್ತದೆ ಸರ್. ಅದನ್ನು ಕೇಳ್ತೀವಿ ಸರ್. ನಿಮಗೆ ದಯವಿಟ್ಟು ನಿಮ್ಗೆ ಕೆಲಸ ಏನಿದೆ ಸರ್ ಅದು ಕೊಡ್ರಿ. ನಾವು ದಯವಿಟ್ಟು ಮಾಡ್ಕೊಂಡು ಹೋಗ್ತೀವಿ ಸರ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.